ಹೇಳಿಗಿರಿ ಅಪ್ಪ, ತುಂಬ ದಿನದ ಹಿಂದೆ ನಿಮಗೊಬ್ಬ ನಂಬಿಕಸ್ತ ಇದ್ದ, ಅವನು ಇದ್ದಕ್ಕಿದ್ದಾಗೆ ನಾಪತ್ತೆ ಇದ್ದ ಅಂತ ಹೇಳಿದ್ರಲ್ವಾ? ಅದೇ ಆ JS ನಿಜ ರೂಪ ತೋರಿಸ್ದವನು. ಹಾ ಹೌದು. ಅವನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ಅವನ ಬಗ್ಗೆ ಅಲ್ಲಪ್ಪ, ಇನ್ನೊಬ್ಬನ ಬಗ್ಗೆ ಸುಳಿವು ಸಿಕ್ಕಿದೆ. ಮೊದಲು ನಾಪತ್ತೆ ಆದವನು ಇವನ್ ಮನೆಗೆ ಬಂದು ದುಡ್ಡು ಕತ್ಕೊಂಡು ಹೋಗಿದ್ದಾನೆ. ಆಮೇಲೆ ಇವನು ನಾಪತ್ತೆ ಆಗಿದ್ದಾನೆ. ಈಗ ಇವನು ಲಕ್ಷ್ಮೀಪುರದಲ್ಲಿದ್ದಾನಂತೆ. ಏನ? ನಮ್ಮ ಲಕ್ಷ್ಮೀಪುರದವನ? ಹೌದಪ್ಪ. ಅವನನ್ನು ಹಿಡಿದ್ರೆ ಈ JS ಇಷ್ಟು ವರ್ಷ ಎಲ್ಲಿದ್ದ, ಏನ್ ಮಾಡ್ಕೊಂಡಿದ್ದ, ಜೊತೆಗೆ ದೇವಕಿ ಮಗಳ ಬಗ್ಗೆನೂ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು ಅನ್ನಿಸ್ತಿದೆ. ನಾನು ತುಂಬಾ ಜನರ ಹತ್ರ ವಿಚಾರಿಸಿ ನೋಡಿದೆ ಅಪ್ಪ. ಅವನು ಅಲ್ಲೇ ಲಕ್ಷ್ಮೀಪುರದಲ್ಲಿ ಯಾವುದೋ ಅಜ್ಞಾತ ಸ್ಥಳದಲ್ಲಿದ್ದಾನಂತೆ. ಯಾರ ಕೈಗೂ ಸಿಗ್ತಿಲ್ವಂತೆ. ಅವನು ಈಗ ಸಿಕ್ಕದೇ ಇರ್ಬೋದು, ಆದರೆ ಊರಲ್ಲಿ ನಡೆಯೋ ಹಬ್ಬಕ್ಕೆ ಖಂಡಿತ ಬಂದೇ ಬರ್ತಾನೆ. ಅದಕ್ಕೂ ಮೊದಲು ಹಬ್ಬ ಯಾವಾಗಂತ ಚೆಕ್ ಮಾಡಿ ನೀನು. ಸರಿನಪ್ಪ. ಈ JS ಎಂಥ ನೀಚ ಅಧಮಾನದನ್ನ ಸಾಕ್ಷಿ ಸಮೇತ ದೇವಕಿ ಮುಂದೆ ಇಡ್ತೀನಿ. ಇಲ್ಲಾಂದ್ರೆ ನಾನು ನನ್ನ ಗೊಂಬಿನ ಕಳ್ಕೋಬೇಕಾಗತ್ತೆ. ಸಂಜೀವ್ ಅವರೇ, ನೀವು ಹುಡುಕ್ತಾ ಇರೋದು ಇಲ್ಲಿ ಸಿಗಲ್ಲ. ಯಾಕಂದ್ರೆ ಈ ರೂಮಲ್ಲಿ ಚಾಪೇನೇ ಇಲ್ಲ. ನೀವಿವತ್ತು ಇಲ್ಲೇ ಮಲಗಬೇಕು. ನೀವಿಲ್ಲಿ ಮಲ್ಕೊಳ್ಳಿ, ನಾನು ಹೊರಗಡೆ ಸೋಫಾ ಮೇಲೆ ಮಲಗ್ತೀನಿ. ಸಂಜೀವ್ ಅವರೇ, ನೀವು ಹೊರಗೆ ಹೋಗಿ ಸೋಫಾದ ಮೇಲೆ ಮಲಗಿದ್ರೆ ಎಲ್ರಿಗೂ ಅನುಮಾನ ಬರಲ್ವಾ? ಪ್ಲೀಸ್ ಇವತ್ತೊಂದಿನ ಇಲ್ಲೇ ಮಲಗಿ. ಬನ್ನಿ ಮಲ್ಗಿ, ಪರವಾಗಿಲ್ಲ. ನಿಮ್ಮನ್ನ ಮದುವೆ ಮಾಡ್ಕೊಂಡಾಗ್ಲೇ ನನ್ನ ರಾಜಯೋಗ ಎಲ್ಲ ಹೊಟ್ಟೋಯ್ತು ಅನ್ಸುತ್ತೆ ನನಗೆ. ಏನೋ ನಗ್ನಗ್ತಾ ಇರ್ಲಿ ಅಂತ ತಮಾಷೆ ಮಾಡಿದೆ. ಅದಕ್ಕೆ ಯಾಕೆ ಕೆಂಡ್ದಂಗೆ ಕೋಪ ಮಾಡ್ಕೋತೀಯ? ಸುಮ್ಮನೆ ಪೇಪರ್ ಓದ್ತಾ ಇದ್ದಾರೆ ತಾನೆ, ಓದಿ. ತಮಾಷೆ ಮಾಡ್ತಾರಂತೆ, ತಮಾಷೆ. ನನ್ನ ಭವಿಷ್ಯದಲ್ಲಿ ಹೆಂಡತಿಯಿಂದ ಬೈಗುಳ ಅಂತಿದೆ. ಹಾ, ಸರೋಜ, ಸರೋಜ, ಬಾಯ್ಲಿ ಬಾ. ಬಾಯ್ಲಿ. ಏನ್ರಿ ನೋಡಲಿ. ನೋಡಿದ್ಯಾ ನನ್ನ ಮೊಮ್ಮಗಳು ಮದುವೆ ಆದ್ಮೇಲೆ ಎಷ್ಟು ಬದಲಾಗಿದ್ದಾಳೆ ಅಂತ? ಅವಳು ಬರೀ ನಿಮ್ಮ ಮೊಮ್ಮಗಳು ಮಾತ್ರ ಅಲ್ಲ, ನನಗೂ ಮೊಮ್ಮಗಳೇ. ಆಯ್ತಪ್ಪ, ನಮ್ಮ ಮೊಮ್ಮಗಳು. ಹಾಗೆ ಹೇಳಿ ಮತ್ತೆ. ಬದ್ಲು ಬದ್ಲು. ತಾತ, ಕಷಾಯ. ನಿನ್ನ ಈ ತರ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಕಣಮ್ಮ ನನಗೆ. ಥ್ಯಾಂಕ್ ಯು ತಾತ. ಅಜ್ಜಿ, ಥ್ಯಾಂಕ್ ಯು ಮತ್ತೆ. ನಿನ್ ಗಂಡ ಸೋನಿಗೂ ಹಾ ನೋಡಿದೆ, ಇಲ್ಲಿ ನೆಟ್ವರ್ಕ್ ಇಲ್ಲ. ಹೊರಗೆ ಬಂದು ಮಾತಾಡ್ತೀನಿ ರೀ. ಇವರಿಬ್ರು ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ, ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ನಿನ್ನೆ ರಾತ್ರಿ ಅಮ್ಮು ಸಂಜೀವನಿಗೆ ಹಾಲು ತಗೊಂಡು ಹೋದ್ಲು ಕೊಡಕ್ಕೆ ಅಂತ. ತಗೊಳ್ಳೇ ಇಲ್ಲ. ಆಮೇಲೆ ನಾನ್ ನೋಡ್ತೀನಿ ಅಂತ ಹೇಳಿದ್ಮೇಲೆ ತಗೊಂಡ. ಇಬ್ರು ನೋಡಿ ಒಂದು ಚೂರು ಮಾತಿಲ್ಲ, ಸುಮ್ಮನೆ ಇರ್ತಾರೆ. ಯಾವುದಕ್ಕೂ ನಾವು ವಿಚಾರಿಸ್ಬೇಕು ರೀ. ಸರೋಜ, ಇದು ಗಂಡ ಹೆಂಡತಿ ವಿಚಾರ. ಹಾಗೆ ನಾವು ಕೇಳಿದ್ರೆ ಅವ್ರು ಹೇಳೋದು ಇಲ್ಲ. ಅವ್ರ ತಪ್ಪು ಅವರಿಗೆ ಅರ್ಥ ಆಗೋ ಹಾಗೆ, ಸಂಬಂಧಗಳ ಸೂಕ್ಷ್ಮತೆಯ ಬಗ್ಗೆ ಅವರಿಗೆ ಅರ್ಥ ಆಗೋ ಹಾಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನಾವಿಬ್ರು ಸೇರಿ ಅದನ್ನು ಅರ್ಥ ಮಾಡಿಸೋಣ.
ಬಾಬಾ ಮನೆಗೆ ತೆಂಗಿನಕಾಯಿ ಬೇಕು ತಗೊಂಬಾ ಅಂತ ಅಕ್ಕ ಕಳ್ಸಿದ್ರು. ಅಲ್ಲೇ ಹಿತ್ಲಲ್ಲಿದೆ ನೋಡು, ಎಷ್ಟು ಬೇಕೋ ಅಷ್ಟು ತಗೊಂಡೋಗು. ಅಂದಾಗೆ ಈ ಸಲ ಹಬ್ಬ ಜೋರು ಅಂತ ಕಾಣುತ್ತೆ. ಹಬ್ಬ ಶುರುವಾಯ್ತು ಅಂದ್ರೆ ಬಾವನ್ ಹಿಡಿಯೋಕೆ ಆಗಲ್ಲ. ಹಬ್ಬ ಪೂಜೆ ಅಂದ್ರೆ ದೇವಸ್ಥಾನದಲ್ಲಿ ಇರ್ಬೇಕಲ್ಲಪ್ಪ. 3 ಹೊತ್ತು ದೇವಸ್ಥಾನದಲ್ಲಿ ಇದ್ರೂ ಜೋಳಿಗೆ ತುಂಬೋದು ಅಷ್ಟರಲ್ಲೇ ಇದೆ. ಅಲ್ಲ ಮಹೇಶ, ಜನ ಖರ್ಚು ಮಾಡ್ಕೊಂಡು ಅಷ್ಟು ದೂರದಿಂದ ಹಬ್ಬ ನೋಡಕ್ ಬರ್ತಾರೆ, ಆದ್ರೆ ಮಂಗಳಾರತಿ ತಟ್ಟೆಲಿ ಹಾಕೋದು ಚಿಲ್ಲರೆ ಕಾಸು ಮಾತ್ರ. ಏಯ್ ಪಾಪಸ್ ಕಳ್ಳಿ ಮುಕ್ತವನೆ, ನನ್ನ ಹತ್ರನೇ ಬೊಗಳೆ ಬಿಡ್ತೀಯಾ? ಜೂನ್ ಎದುರುಗಡೆ ನಾನು ನಿಂತ್ಕೊಂಡಿದ್ನಂತೆ, ಜೋರಾಗಿ ಸಿಡ್ಲು ಬಡಿತಂತೆ, ನಾನು ಇವನ್ನ ತಪ್ಕೊಂಡ್ಬಿಟ್ಬಿಟ್ನಂತೆ. ಸುಳ್ಳು ಬರ್ಕ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನನ್ ಸಾವಾಸಕ್ಕೇನಾದ್ರೂ ಬಂದ್ರೆ ಏನಾಗತ್ತೆ ಗೊತ್ತಾ? ನಿನ್ನ ಹಿಂಗೆ ಹಿಂಡಿ ಕೊಡೋಗ್ಬಿಡ್ತೀನಿ. ಎಲ್ಲ ಡಂಗಾಣಿ ನನ್ನ ಜೊತೆ ಡೈರೆಕ್ಟ್ ಆಗಿ ಜಗಳ ಆಡಕ್ಕಾಗಲ್ಲ ಅಂತ ನನ್ನ ಬಟ್ಟೆ ಜೊತೆ ಜಗಳ ಆಡ್ತಿದ್ಯಾ? ನಿನ್ಗೆ ಮಾಡ್ತೀನಿ ಇರೋ.